ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ ಭಟ್. ಈ ಬೆಳಕು ಎಲ್ಲ ಪತ್ರಿಕೆಗಳನ್ನು ನಾನು ನೋಡ್ತಾ ಇದ್ದಾಗ ನನಗೆ ಗಮನ ಸೆಳೆದದ್ದು ಚಿತ್ರನಟ ಅನಂತ್ ನಾಗ್ ಅವರಿಗೆ ಡಾಕ್ಟರೇಟ್ ಪ್ರಶಸ್ತಿ ದೊರಕಿದೆ. ಇವತ್ತು ಡಾಕ್ಟರೇಟ್ ಪ್ರಶಸ್ತಿ ಇವತ್ತಿನ ಕಾಲಘಟ್ಟದಲ್ಲಿ ಅದಕ್ಕೆ ಎಷ್ಟರ ಮಟ್ಟಿಗೆ ಗೌರವ ಇದೆ ಇಲ್ಲ ಅನ್ನೋದು ಬೇರೆ ಮಾತು. ಇಲ್ಲವೇ ಅನಂತ್ ನಾಗ್ ಒಬ್ಬ ಅದ್ಭುತ ನಟ. ಅವರ ಇಡೀ ವ್ಯಕ್ತಿತ್ವದಲ್ಲಿ ಎರಡು ಭಾಗಗಳನ್ನು ನಾವು ಗಮನಿಸ್ಬೋದು. ಒಂದು, ಅವರು ನಟನಾಗಿ ಅವರ ರಾಜಕೀಯ ನಿಲುವುಗಳ ಬಗ್ಗೆ ನನಗೆ ನನ್ನದೇ ಆದ ಕೆಲವು ಆಕ್ಷೇಪಗಳಿವೆ. ಅದು ಇನ್ನೊಂದು ಭಾಗ. ನಟರಾಗಿ ಅವರ ಸಾಧನೆಯನ್ನು ಎಲ್ಲರೂ ಮೆಚ್ಚಲೇಬೇಕು. ಹಿಂದಿ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಅವರು ಹಲವು ಮೈಲುಗಲ್ಲುಗಳನ್ನು ಸ್ಥಾಪಿಸಿದ್ದಾರೆ. ಕನ್ನಡದ ನಟರಲ್ಲಿ ರೊಮ್ಯಾನ್ಸನ್ನು ಅನಂತ್ ನಾಗ್ ರೀತಿ ಅಭಿನಯಿಸುವ ಇನ್ನೊಬ್ಬ ನಟ ಇಲ್ಲ. ಅದರ ಜೊತೆಗೆ ಅವರ ಡೈಲಾಗ್ ಪ್ರೆಸೆಂಟೇಷನ್, ಅದರಲ್ಲಿ ಅವರದೇ ಆದ ಒಂದು ವಿಶಿಷ್ಟವಾದ ಒಂದು ಶೈಲಿ ಇದೆ ಅನಂತ್ ನಾಗ್ ಅವರು. ಅನಂತ್ ನಾಗ್ ಅವ್ರನ್ನ ನಾನು ನೋಡಿದ್ದು ಸುಮಾರು 3-3.5 ದಶಕಗಳ ಹಿಂದೆ. ಅವರು ಆಗ ಜನತಾ ಪರಿವಾರದಲ್ಲಿ ಇದ್ದರು. ಹೆಗ್ಡೆಯವರಿಗೆ ಆಪ್ತರಾಗಿದ್ದರು. ಜನತಾ ರಾಜಕಾರಣದಲ್ಲಿ ಅವರ ಪಾಲು ಇತ್ತು. ನಂತರ ಜೆ.ಎಚ್. ಪಟೇಲ್ ಸಂಪುಟದಲ್ಲಿ ಅವರು ಸಚಿವರು ಕೂಡ ಆದರು. ನನಗೆ ಅನಂತ್ ನಾಗ್ ಜೊತೆಗೆ ಹಲವು ಅನುಭವಗಳಿವೆ. ಅದು ಎಲ್ಲವೂ ಕೂಡ ಸುಮಾರು 3 ದಶಕಗಳ ಹಿಂದಿನಿಂದ. ಈಗ ನನಗೆ ಅವರ ಜೊತೆ ಅಂಥ ಸಂಪರ್ಕ ಇಲ್ಲ. ಯಾಕೆಂದರೆ ನಾನೀಗ ಸಿನಿಮಾ ಪತ್ರಿಕೋದ್ಯಮವನ್ನು ನಾನು ಮಾಡದೇ ಇರೋದ್ರಿಂದ ನನಗೆ ಈಗ ಸಂಪರ್ಕ ಇಲ್ಲ. ಆದರೆ ಆ ಕಾಲಘಟ್ಟದಲ್ಲಿ ಅನಂತ್ ನಾಗ್ರನ್ನು ತುಂಬ ಹತ್ತಿರದಿಂದ ಬಲ್ಲವನು ನಾನು. ಒಂದು ಸಲ ನಾನು ಅವರಿಬ್ಬರು ಕೆಲವು ಫಂಕ್ಷನ್ಗಳಿಗೆ ಹೋಗಬೇಕಾಯ್ತು. ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಬೆಳಗ್ಗೆ ಬೆಂಗಳೂರಿನಿಂದ ನಾನು ಅನಂತ್ ನಾಗ್ ಜೊತೆಯಾಗಿ ಹೊರಟ್ವಿ. ಹೋಗುವ ಸಂದರ್ಭದಲ್ಲಿ ಆಗ ಅವರು ನೆಹರು ಬಗ್ಗೆ ಮಾತನಾಡ್ತಾ ಇದ್ರು. ನೆಹರು ಬರವಣಿಗೆ ಬಗ್ಗೆ ಮಾತನಾಡ್ತಾ ಇದ್ರು. ಅವರ ಬಳಿ ನೆಹರು ಹಲವು ಪುಸ್ತಕಗಳು ಇದ್ವು. ನಾವಿಲ್ಲಿಂದ ಮಾತಾಡ್ತಾ ಹೋದ್ವಿ. ಹೋದ ಮೇಲೆ ಶಿವಮೊಗ್ಗ ಹೋದ ತಕ್ಷಣ ಅಲ್ಲಿ ಒಂದು ಹೋಟೆಲಲ್ಲಿ ಹೋಗಿ ಊಟ ಮಾಡಿದ್ವಿ. ಅವರು ಬಿಯರ್ ಪ್ರಿಯರು. ಅವ್ರಿಗೆ ಬಿಯರ್ ಬಹಳ ಇಷ್ಟ ಆಗ್ತಾ ಇತ್ತು. ಬಹಳ ಕಾಲ ಬೆಂಗಳೂರಿನ ಅಶೋಕ ಹೋಟೆಲ್ಗಳಲ್ಲಿ ಅನಂತ್ ನಾಗ್ ಒಂದು ರೂಮನ್ನು ಮಾಡ್ಕೊಂಡಿದ್ರು. ಅಲ್ಲೂ ಕೂಡ ಈ ಶೂಟಿಂಗ್ಗಳ ಮಧ್ಯೆ ಹೋಗಿ ಒಂದು ಬಾಟ್ಲ್ ಬಿಯರ್ ಕುಡಿದು ಅನಂತ್ ನಾಗ್ ಬರ್ತಾ ಇತ್ತು. ನಾನು ಆಗ ಸುಮಾರು ಒಂದು 6-7 ವರ್ಷಗಳ ಕಾಲ ಸಿನಿಮಾ ಪತ್ರಿಕೋದ್ಯಮ ಮಾಡಿದ್ದರಿಂದ ಅದು ನನಗೆ ಹಲವು ಸಿನಿಮಾ ಚಿತ್ರೀಕರಣವನ್ನು ನೋಡಿದ್ದೆ. ಈ ಕಥೆಗೆ ಬರೋಣ. ನಾವು ಉತ್ತರ ಕನ್ನಡಕ್ಕೆ ಹೋದರೆ ಅಲ್ಲಿಂದ ಹೋದ್ವಿ. ನೀವು ಸಿದ್ದಾಪುರದಲ್ಲಿ ಒಂದು ಫಂಕ್ಷನ್ನು ಲಯನ್ಸ್ ಕ್ಲಬ್ ವ್ಯವಸ್ಥೆ ಮಾಡಿದ್ದು ಅಂತ ನನಗೆ ನೆನಪು. ಸಿದ್ದಾಪುರದ ಸಮೀಪದ ಒಂದು ಗೆಸ್ಟ್ ಹೌಸ್ನಲ್ಲಿ, ಫಾರೆಸ್ಟ್ ನಡುವೆ ಇದ್ದಂಥ ಗೆಸ್ಟ್ ಹೌಸ್ನಲ್ಲಿ ಉಳಿದ್ಬಿಟ್ಟು ಯಥಾ ಪ್ರಕಾರ ನಮ್ಮ ಬಿಯರ್ ಸೇವನೆ ಪ್ರಾರಂಭ ಆಯಿತು. ಬೆಳಿಗ್ಗೆ ರಾಮಕೃಷ್ಣ ಹೆಗಡೆಯವರ ಸಹೋದರನ ಮನೆಯಲ್ಲಿ ಬೆಳಗಿನ ತಿಂಡಿ ವ್ಯವಸ್ಥೆ ಇತ್ತು. ನಾವು ಅಲ್ಲಿ ಬೆಳಗ್ಗೆ ಹೋಗಬೇಕಾಯಿತು. ಆದರೆ ರಾತ್ರಿ ಎಲ್ಲ ಬಿಯರ್ ಸೇವನೆ ಮಾಡಿ ಬೆಳಗ್ಗೆ ಅಲ್ಲಿ ಹೋಗೋ ಹೊತ್ತಿಗೆ 7-7:30. ಉತ್ತರ ಕನ್ನಡದಲ್ಲೆಲ್ಲ ಬೆಳಗ್ಗೆ ಬೇಗ ತಿಂಡಿ ತಿಂತಾರೆ, ನಿಮಗೆ ಗೊತ್ತಿರ್ಬೋದು. ಅವರೆಲ್ಲ ಕಾಯ್ತಾ ಇದ್ದರು. ಅಲ್ಲಿ ತೆಳ್ಳವು ಅಂತ ಒಂದು ತಿಂಡಿ, ಅದಕ್ಕೆ ಇದರಲ್ಲಿ ನೀರು ದೋಸೆ ಅಂತಾರೆ ಸೌತ್ ಕೇರಳ. ಅದೇ ರೀತಿಯಲ್ಲಿ ಹೋಗಿ ಇಬ್ಬರೂ ಕೂಡ ಬಿಯರ್ ಕುಡಿದಿದ್ವಿ. ಫುಲ್ಲು ನೀರು ದೋಸೆ ಅನ್ನೋ ತೆಳ್ಳವನ್ನು ತಿಂದುಬಿಟ್ಟು ಕಾಲೇಜಿನಲ್ಲಿ ಒಂದು ಫಂಕ್ಷನ್ ಇತ್ತು. ಹಾಗೆಯೇ ಸಂಜೆ ಒಂದು ಮಹಿಳಾ ಯಕ್ಷಗಾನ ಅಂತ ನೆನಪು ನನಗೆ, ಅದರಲ್ಲೂ ಭಾಗವಹಿಸಬೇಕಾಗಿತ್ತು. ನಾವಿಬ್ಬರು ಅಲ್ಲಿ ಮುಖ್ಯ ಅತಿಥಿಗಳು ಆ ಕಾರ್ಯಕ್ರಮಕ್ಕೆ. ಸರಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಕಾಲೇಜಿಗೆ ಹೋದ್ವಿ. ಅದು 1 ವರ್ಷ ನಾನು ಓದಿರುವ ಕಾಲೇಜು. ಅಲ್ಲಿಂದ ನಾನು ಬೆಳಗಾವಿಗೆ ಹೋದೆ ಓದೋದಕ್ಕೆ. ಬಟ್ ಆ ಕಾಲೇಜಿನಲ್ಲಿ ನನಗೇನಂತ ಒಳ್ಳೆಯ ಹೆಸರು ಇರಲಿಲ್ಲ. ನನ್ನ ತಂದೆಯವರ ಕಾರಣದಿಂದ, ನನ್ನ ಕುಟುಂಬದವ್ರ ಕಾರಣದಿಂದ ಲೆಕ್ಚರ್ಸ್ ಸ್ವಲ್ಪ ಗೌರವ ಇತ್ತು. ಬಟ್ ಅವ್ರು ಯಾರೂ ಕೂಡ ನನಗೆ ಆ ಕಾಲೇಜು ದಿನಗಳು ಒಂದು ವರ್ಷದಲ್ಲಿ ನಾನು ಮಾಡಿರುವ ಗಲಾಟೆಗಳು, ಕೀಟ್ಲೆಗಳಿಂದಾಗಿ
ಅಲ್ಲಿರುವ ಬಹುತೇಕ ಪ್ರೊಫೆಸರ್ಸ್ಗಳಿಗೆ ನನ್ನ ಬಗ್ಗೆ ಒಂಥರ ಬೇರೆ ಭಾವನೆನೇ ಇತ್ತು. ಸೊ ಅಲ್ಲಿ ಹೋಗಿ ಅಲ್ಲಿ ಭಾಷಣ ಮೊದಲು ನಾನು ಭಾಷಣ ಮಾಡಿದೆ. ಭಾಷಣ ಮಾಡಿದ ಮೇಲೆ ನಾನು ಹೇಳಿದೆ, ಇಲ್ಲಿ ಕುಳಿತಿರುವ ಬಹುತೇಕ ಲೆಕ್ಚರರ್ಗಳು ನಾನು ಬದುಕಿನಲ್ಲಿ ಉದ್ಧಾರ ಆಗಲ್ಲ ಅಂತ ಶಾಪ ಕೊಟ್ಟ ರೀತಿ ಮಾತನಾಡಿದ್ರು. ಆದರೆ ಇವತ್ತು ಅವರ ಎದುರು ನಾನು ಮಾತನಾಡುವಂಥ ಒಂದು ಸಮಯ ಬಂತಲ್ಲ, ನಾನು ಈ ರೀತಿ ಮಾತಾಡಿದೆ. ಆನಂತರ ನನ್ನ ನಂತರ ಶೇಷರ ಭಟ್ರು ಹೇಳಿದ್ದು 100ಕ್ಕೆ 100 ಕರೆಕ್ಟ್ ಅಂದರು. ಸೊ ಆ ರೀತಿ ಅಲ್ಲಿಂದ ಭಾಷಣ ಮುಗಿಸಿ ಸಂಜೆ ಮಹಿಳಾ ಯಕ್ಷಗಾನ ಇದನ್ನು ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊನ್ನಾವರದಲ್ಲಿ ಒಂದು ಫಂಕ್ಷನ್ ಇತ್ತು, ಕುಮಟಾದಲ್ಲಿ ಒಂದು ಫಂಕ್ಷನ್ ಇತ್ತು, ಅಲ್ಲಿಂದ ನಾವು ಮಂಗಳೂರಿಗೆ ಹೋಗಬೇಕಾಗಿತ್ತು. ಸೊ ಅನಂತನಾಗ್ ಕ್ಯಾರೆಕ್ಟರನ್ನು ಹೇಳುತ್ತೆ ಅನ್ನೋದಕ್ಕೆ ಈ ಅನುಭವವನ್ನು ಹೇಳ್ತಿದ್ದೀನಿ, ನನ್ನ ಹೆಚ್ಚುಗಾರಿಕೆ ಅಂತ. ಸೊ ಅಲ್ಲಿ ಹೋಗೋತ್ತಿಗೆ ಅನಂತಿಗೆ ಏನೋ ಅನ್ನಿಸ್ತು. ಅವ್ರು ಅನಂತ್ ಹಾಗೇನೆ ಒಂಥರ ಅವರು ಒಂಥರ ಬಹಳ ಡಿಫ್ರೆಂಟ್ ಆದ ಮನುಷ್ಯ. ಅಲ್ಲಿ ಹೇಳಿದ್ರು ಕುಮಟಾ 1 ಅವರ್ ಫಂಕ್ಷನ್ ಬೇಡ ಕಂಡ್ರಿ, ಮಂಗಳೂರಿಗೆ ಹೊರಟೋಗೋಣ. ಸರಿ ಅಂತ 2 ಫಂಕ್ಷನನ್ನು ಸ್ಕಿಪ್ ಮಾಡಿದ್ವಿ. ಫೋನ್ ಮೇಲೆ ಫೋನು, ಅಯ್ಯೋ ಎಲ್ಲೋದ್ರಿ. ಸೊ ಅಲ್ಲಿಂದ ನಾವು ಮಂಗಳೂರಿಗೆ ಹೋದ್ವಿ. ಮಂಗಳೂರಿನಲ್ಲಿ ರಾತ್ರಿ ಉಳಿದು ಬೆಳಗ್ಗೆ ಕಾರನ್ನು ವಾಪಸ್ ಕಳಿಸಿ ಫ್ಲೈಟ್ನಲ್ಲಿ ಬೆಂಗಳೂರಿಗೆ ವಾಪಸ್ ಬಂದು. ಇದು ಅನಂತ ಒಂದು ಕ್ಯಾರೆಕ್ಟರನ್ನು ಹೇಳುತ್ತೆ. ಸೊ ಅದೇ ರೀತಿ ಒಮ್ಮೆ ಅವರು ಈ ಜನತಾ ರಾಜಕಾರಣದಲ್ಲಿ ಅವರು ಹೆಗಡೆ ಅವರಿಂದ ಬಹಳ ದೂರ ಆಗಿದ್ದರು. ಹೆಗಡೆಯವ್ರಿಗೆ ಅವ್ರ ಮೇಲೆ ಬೇಸರ ಇತ್ತು. ಅನಂತನಾಗ್ ದೂರ ಆಗಿರಲಿಲ್ಲ, ಹೆಗಡೆಯವರು ದೂರ ಮಾಡಿದರು. ಸೊ ಒಂದು ದಿವಸ ಸಂಜೆ ಹೊತ್ತಿಗೆ ನಾನು ಹೆಗಡೆಯವರ ಮನೆಗೆ ಹೋದೆ. ಸೊ ಸಂಜೆ 7-7:30 ಇರ್ಬೋದು ಅಂತ ನೆನಪು ನನಗೆ. ಸೊ ಕೃತಿಕ ಅವರ ಮನೆ ಏನಿದೆ ಸದಾಶಿವನಗರದಲ್ಲಿ, ಅಲ್ಲಿ ಆ ಮನೆ ಹತ್ರ ಹೋದರೆ ಅನಂತನಾಗ್ ಹೊರಗಡೆ ನಿಂತಿದ್ದು. ಏನು ಸಾರಿ ಇಲ್ಲಿ ನಿಂತ್ಬಿಟ್ಟಿದ್ದೀರಿ ಅಂತ. ಹೆಗಡೆಯವ್ರು ನಾನು ನೋಡೋದಕ್ಕೆ ಇಷ್ಟಪಡ್ತಾ ಇಲ್ಲ. ಸರಿ ಓಕೆ, ಅವ್ರು ಅಲ್ಲೇ ನಿಂತಿದ್ರು. ನಾನು ಒಳಗಡೆ ಹೋಗಿ ಹೆಗಡೆಯವ್ರ ಹತ್ರ ಸ್ವಲ್ಪ ಮಾತಾಡಿದೆ. ಹೇಳಿದೆ, ಏನು ಅನಂತನಾಗ್ ಇಲ್ಲಿ ನಿಂತಿದ್ದಾರೆ. ಸೊ ಅವ್ರಿಗೆ ಏನೇನು ಅನಂತನಾಗ್ ಮೇಲೆ ಬೇಸರ ಇತ್ತೋ ಅದನ್ನು ಹೆಗಡೆಯವರು ನನಗೆ ಹೇಳಿದ್ರು. ಸೊ ಈ ಕಾರಣಕ್ಕಾಗಿ ಇವ್ರ ಮೇಲೆ ನನಗೆ ಬೇಸರ ಇದೆ, ಅವ್ರು ನೋಡೋದಕ್ಕೆ ಇಷ್ಟ ಇಲ್ಲ. ಇದಾದಮೇಲೆ ಕಾಲಚಕ್ರ ಉರುಳ್ತಾ ಹೋಯಿತು. ಅನಂತನಾಗ್ ಒಂದು ಕಡೆ ಚಿತ್ರಗಳಲ್ಲಿ ಅಭಿನಯಿಸ್ತಾ ಇದ್ರು. ಆಗ ಅವರಾಗ ಭಾಳ ಪಾಪ್ಯುಲರ್ ಆದ ನಟ ಅವರು. ಒಂದು ದಿವಸ ಹಾಗೆ ಯಾವುದೋ ಒಂದು ಶೂಟಿಂಗ್ ಹೋಗಿದ್ದೆ. ಅದು ಅದರಲ್ಲಿ ಬಾಂಡ್, ಆ ಸಿನಿಮಾದಲ್ಲಿ, ಅದು ಯಾವುದೋ ಸಿನಿಮಾ ಹೆಸರು ಮರ್ತ್ಬಿಟ್ಟಿದ್ದೀನಿ. ಸೊ ಆ ಸಿನಿಮಾ ಶೂಟಿಂಗ್ ಹೋಗಿದ್ದೆ. ಬೆಳಗ್ಗೆ 10:30-11 ಗಂಟೆ ಇರ್ಬೋದು ಅನ್ಸುತ್ತೆ. ಸೊ ಅದು ಕಂಠೀರವ ಸ್ಟುಡಿಯೋದಲ್ಲಿ ಶೂಟಿಂಗ್ ಇತ್ತು. ಇವರು ಫುಲ್ಲು ಆ ಬಾಂಡ್ ದೃಶ್ಯಗಳನ್ನು ಇದನ್ನು ಕಾಸ್ಟ್ಯೂಮನ್ನು ಹಾಕ್ಕೊಂಡು ನನ್ನ ನೋಡಿದ್ರು. ಅಯ್ಯೋ, ಅದು ಕೆ.ವಿ. ಜಯರಾಮ್ ಆ ಸಿನಿಮಾದ ನಿರ್ದೇಶಕರು ಆಗಿದ್ದರು. ಸೊ ಇವರು ನಾನು ನೋಡಿದವರೇ, ಒಂದು ನಿಮಿಷ ಬರ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ನನ್ನನ್ನು ಅಶೋಕ ಹೋಟ್ಲಿಗೆ ಕರ್ಕೊಬಂದರು. ಅಶೋಕ ಹೋಟ್ಲಿಗೆ ಹೋದ್ವಿ ಇಬ್ಬರು. ಮತ್ತೆ ಯಥಾ ಪ್ರಕಾರ ಸ್ವಲ್ಪ ಬಿಯರ್ ಗೀರು ಕುಡಿದು ದೇಶದ ಬಗ್ಗೆ, ಅದರ ಬಗ್ಗೆ ಇದ್ರ ಬಗ್ಗೆ ಮಾತಾಡ್ತಾ ಕೂತಿದ್ವಿ. ತುಂಬ ಲೇಟ್ ಆಗೋಯ್ತು. ಅಲ್ಲಿಂದ ಅಟ್ಲೀಸ್ಟ್ ಒಂದು ಕಾಲ್ ಆಗೋಯ್ತು. ಅಲ್ಲಿಂದ ಹೊಟ್ಟಕ್ಕೆ ನಾನು ಹೇಳಿದೆ, ನಾನು ನನ್ನ ರೂಮಿಗೆ ಹೊರಟೋಗ್ಬಿಡ್ತೀನಿ ಅಂತ. ಇಲ್ಲ ಬಂದು ಸ್ಟುಡಿಯೋಕ್ಕೆ ಬಂದು ಹೋಗಿ ಅಂತ ಅಂದರು. ನಾನು ಅವ್ರ ಜೊತೆಗೆ ಹೋದೆ ಶೂಟಿಂಗ್ನಲ್ಲಿ. ಶೂಟಿಂಗು ಒಂದು ರೀತಿ ಪ್ಯಾಕಪ್ ಆಗಿತ್ತು. ಕೆ.ವಿ. ಜಯರಾಮ್ ತಲೆ ಕೆಡಿಸ್ಕೊಂಡು ನನ್ನ ಹತ್ರ ಬಂದರು. ಏನ್ರಿ ನೀವು ಅನಂತನಾಗ್ ಕರ್ಕೊಂಡ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ, ನನಗೆ ಎಷ್ಟು ಲಾಸ್ ಆಯಿತು ಗೊತ್ತಾ. ಆ ಕಾಲದಲ್ಲಿ ಸುಮಾರು 10,000 ರೂಪಾಯಿ ಲಾಸ್ ಆಯಿತು, ಶೂಟಿಂಗ್ ನಿಲ್ಲಿಸ್ತಿದ್ದೀವಿ, ನಿಮ್ಗೊಂದು ಜವಾಬ್ದಾರಿ ಬೇಡವಾ ಅಂತ ನನಗೆ. ನಾನು ಹೇಳಿದೆ, ನಂದು ಏನೂ ಇಲ್ಲ ಸರ್, ಅವ್ರು ಕರೆದ್ರು ನಾನು ಹೋಗಿದ್ದೀನಿ. ಇವರು ತಕ್ಷಣ ರೆಡಿ ಶಾರ್ಟ್ಗೆ ರೆಡಿ ಅಂತಂದರು. ಮುಂದಿನ ಶಾರ್ಟ್ಗೆ ರೆಡಿ ಆಗೋದು. ಅಂದರೆ ಅವರು ಯಾವುದರಲ್ಲಿದ್ದರೂ ಕೂಡ ಅದನ್ನು ಬಿಟ್ಟು ಇನ್ನೊಂದು ಕಡೆ ಇನ್ವಾಲ್ವ್ ಆಗುವ ರೀತಿ ನನಗೆ ಆಶ್ಚರ್ಯ ಉಂಟುಬಾರ್ದು. ಫಸ್ಟ್ ಶಾರ್ಟೇ ಓಕೆ ಆಗೋದು. ಸೊ ಹೀಗೆ ಹಲವು ಅನುಭವಗಳು ಅನಂತನಾಗ್ ಜೊತೆಗೆ ನನಗೆ ಇದೆ. ಇವತ್ತು ಅವರಿಗೆ ಡಾಕ್ಟರೇಟ್ ಬಂದಿದೆ, ನಾನು ಅಭಿನಂದನೆಯನ್ನು ಸಲ್ಲಿಸಲೇಬೇಕು. ಆದರೆ ಅವರ ಇತ್ತೀಚಿನ ರಾಜಕೀಯ ನಿಲುವುಗಳು ನನಗೆ ಆಶ್ಚರ್ಯವನ್ನು ಉಂಟು ಮಾಡ್ತವೆ. ಸೊ ಅನಂತನಾಗ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದವರು. ಅಲ್ಲಿಂದ ಅವರು ಮುಂಬೈಗೆ ಹೋದದ್ದು, ಅದೆಲ್ಲ ಸುದೀರ್ಘ ಕಥೆ. ಮುಂಬೈನಲ್ಲಿ ನಾಟಕಗಳ ಮೂಲಕ ಅವರು ಈ ಒಂದು ಮಾಧ್ಯಮವನ್ನು ಪ್ರವೇಶ ಮಾಡಿದ್ದು. ಬ್ಯಾಂಕ್ನಲ್ಲೆಲ್ಲ ಕೆಲಸ ಮಾಡ್ತಾಯಿದ್ರು ಕಡೆ. ಸೊ ಬಟ್ ಅವರು ನಾಟಕಗಳ ಹುಚ್ಚು ಆಗ ಪ್ರಾರಂಭ ಆಗಿತ್ತು. ಅದಾದಮೇಲೆ ಶ್ಯಾಮ್ ಬೆನಗಲ್ ಜೊತೆ ಅವರು ಅತ್ಯುತ್ತಮವಾದ ಸಿನಿಮಾಗಳನ್ನು ಮಾಡಿದರು. ಕನ್ನಡ ಚಿತ್ರರಂಗಕ್ಕೆ ಅವರು ಬಂದರು. ಸೊ ಕರ್ನಾಟಕದಲ್ಲೂ ಕೂಡ ನನ್ನ ಸಂಪಾದಕರಾಗಿದ್ದಂಥ ನನ್ನ ಸಂಪಾದಕರು ಅನ್ನೋದಕ್ಕಿಂತ YNK ಅವರು ಕನ್ನಡಪ್ರಭ ಸಂಪಾದಕರಾಗಿದ್ದರು. ಅವರು ಬಹಳ ಹತ್ತಿರ. ಹಲವು ನಟರುಗಳನ್ನು ಚಿತ್ರರಂಗಕ್ಕೆ ಪರಿಚಯಿಸಿದರು YNK ಮತ್ತು ಗಿರೀಶ್ ಕಾರ್ನಾಡ್,
ಮತ್ತು ಅನಂತ್ನಾಗ್ ಇವರೆಲ್ಲ ಒಂದು ಗ್ಯಾಂಗ್ ಅಪ್ಪ. ಸೊ ವೈಎನ್‌ಕೆ ಅವರಿಗೆ ಬಹಳ ಹತ್ತಿರವಾದವರು. ಸೊ ಆ ಹತ್ತಿರ ಯಾವ ರೀತಿ ಅವ್ರು ಎಷ್ಟು ಹತ್ತಿರ ಆಗಿದ್ರು, ಏನಾಗಿದ್ರು ಅನ್ನೋದಕ್ಕೆ ಒಂದು ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ಬೋದು ಅನ್ಸುತ್ತೆ. ಇವತ್ತು ವೈಎನ್‌ಕೆ ನಮ್ಮ ನಡುವೆ ಇಲ್ಲ. ಅದು ಗಿರೀಶ್ ಕಾರ್ನಾಡ್ರ ತಲೆದಂಡ ನಾಟಕ ಬಂದಂಥ ಸಂದರ್ಭ. ನಾಟಕದ ಶೋ ಇತ್ತು. ಶೋ ನೋಡೋಕ್ಕೆ ವೈಎನ್‌ಕೆ ನನ್ನನ್ನು ಕರೆದುಕೊಂಡು ಹೋಗಿದ್ರು. ಸೊ ಹೋದ ಮೇಲೆ ಅದು ಕಾವೇರಿ ಕಾಂಟಿನೆಂಟಲ್ ಅಂತ ಒಂದು ಹೋಟೆಲ್ ಇತ್ತು. ಈಗ ಆ ಹೋಟೆಲ್ ಇಲ್ಲ. ಕನಿಗ್ಯಾಮ್ ರೋಡ್ನಲ್ಲಿ ಕನ್ನಡಪ್ರಭ ಆಫೀಸಿಂದ ಹತ್ತಿರ. ನಾನು ಹೋಗಿದ್ದೆ ವೈಎನ್‌ಕೆ ಅವರ ಜೊತೆಗೆ. ಸೊ ಗಿರೀಶ್ ಕಾರ್ನಾಡ್ ಇದ್ದರು, ಅನಂತ್ ಎಲ್ಲರೂ ಇದ್ದರು. ಸೊ ಸ್ವಲ್ಪ ಪಾನ ಸೇವನೆ ಆದ ಮೇಲೆ ನಾನು ಗಿರೀಶ್ ಕಾರ್ನಾಡ್ ಅವ್ರ ಹತ್ರ ಹೇಳಿದೆ, ಸರ್ ನಿಮ್ಮ ನಾಟಕ ನೋಡಿದೆ. ಎಸ್ ಅಂತ. ಅವರು ಸ್ವಲ್ಪ ಸೀರಿಯಸ್ ಆದ ಮನುಷ್ಯ. ಗಿರೀಶ್ ಕಾರ್ನಾಡ್ ನೋಡಿದ್ರು. ನನಗೆ ಕೆಲವು ಅನುಮಾನಗಳಿವೆ ಅಂತ. ಏನು ಹೇಳಿ ಅಂತ ಅಂದರು ಗಿರೀಶ್ ಕಾರ್ನಾಡ್. ನಾನು ಹೇಳಿದೆ, ಒಂದು ಬಸವಣ್ಣನವರ ಕ್ರಾಂತಿಯ ಬಗ್ಗೆ ನಿಮಗೆಲ್ಲೋ ಅಸಹನೆ ಇದೆ ಅಂತ ನನ್ನ ನಾಟಕದಲ್ಲಿ ಅನ್ನಿಸ್ತು ಅಂತ. ವೈಎನ್‌ಕೆ ಅವರಿಗೂ ಸಿಟ್ಟು ಬಂತು. ಅನಂತ್ನಾಗ್ ಕೂಡ ನನ್ನ ಕಡೆ ಒಂದು ರೀತಿಯಾಗಿ ನೋಡಿದ್ರು. ಸೊ ವೈಎನ್‌ಕೆ ಅಂತ ಸುಮ್ಮನಿರು ಅಂತ ನಾನು ಹೇಳಿದೆ, ನನಗೆ ಅನ್ನಿಸ್ತಾ ಇದೆ ನಿಮ್ಮ ನಾಟಕದಲ್ಲಿ ಎಲ್ಲೋ ಬಸವಣ್ಣನವರ ಕ್ರಾಂತಿಯ ಬಗ್ಗೆ ಅಸಹನೆ ಇದ್ದಾಗ ಕಾಣುತ್ತೆ. ಸ್ಟಿಲ್ ಐ ಬಿಲೀವ್ ಲಂಕೇಶ್ ಅವರ ನಾಟಕ ಏನಿದೆ ಬಸವಣ್ಣವರ ಅದೇ ಗ್ರೇಟು, ಅದು ನನಗೆ ಅನಿಸುವ ಹಾಗೆ. ಅದರಂತೆ ಮಹಾಚೈತ್ರ ಅಂತ ಒಂದು ಎಚ್ ಎಸ್ ಶಿವಪ್ರಕಾಶ್ ಕೂಡ ಬರೆದಿದ್ರು ಅನಿಸುತ್ತೆ. ಈ ಯಾವ ನಾಟಕಗಳು ಅಲ್ಲ, ಅದರ ಮೂಲ ಶಕ್ತಿ ಲಂಕೇಶ್ ನಾಟಕದಲ್ಲಿ ಇರುವಂಥದ್ದು ನಿಮ್ಮ ನಾಟಕದಲ್ಲಿ ಇಲ್ಲ ಅಂತ. ಸೊ ವೈಎನ್‌ಕೆ ಅವರಿಗೂ ನನ್ನ ಬಗ್ಗೆ ಬೇಸರ ಆಯಿತು. ವಾಪಸ್ ಬಂದಾಗ ನೀವು ಮಾತಾಡಬಾರ್ದಾಗಿತ್ತು ಅಂತ ಅಂದರು ವೈಎನ್‌ಕೆ. ಸೊ ನಾನು ಆ ನಾಟಕದ ವಿಮರ್ಶೆಯನ್ನು ಬರಿಬೇಕಾಗಿತ್ತು. ಬರೆದು ಮರುದಿವಸ ಕೊಟ್ಟೆ ವೈಎನ್‌ಕೆ ಅವ್ರ ಕೈಯಲ್ಲಿ. ಇದೇ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೆ. ಅದೇ ಅನ್ಸುತ್ತೆ ನಾನು ಕನ್ನಡಪ್ರಭದಲ್ಲಿ ಬರೆದ ಮೊದಲ ನಾಟಕ ವಿಮರ್ಶೆ ಮತ್ತು ಕೊನೆಯ ನಾಟಕ ವಿಮರ್ಶೆ. ಸೊ ಅದನ್ನು ಯಥಾ ಪ್ರಕಾರ ವೈಎನ್‌ಕೆ ಅವರು ತೆಗೆದು ಅದನ್ನು ಕಸಬುಟ್ಟಿಗೆ ಹಾಕಿದ್ರು. ಅದು ಪ್ರಕಟ ಆಗಲೇ ಇಲ್ಲ. ಅದಾದಮೇಲೆ ನಾಟಕದ ವಿಮರ್ಶೆಯನ್ನು ಬರೆಯುವ ಸಾಹಸವನ್ನು ನಾನು ಮಾಡೇ ಇಲ್ಲ. ಸೊ ಅನಂತ್ ಮತ್ತು ನಾನು ಈ ರೀತಿಯ ಸಂಬಂಧವನ್ನು ಹೊಂದಿದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವ್ರನ್ನ ಯಾವತ್ತೂ ನಾನು ಭೇಟಿ ಮಾಡಿಲ್ಲ. ಭಾಳ ವರ್ಷಗಳು ಕಳೆದು ಹೋಗಿವೆ. ಆದರೆ ಅನಂತ್ಗೆ ಈಗ ಡಾಕ್ಟ್ರೇಟ್ ಬಂದಿದೆ. ಅವರ ನಟನೆಗಾಗಿ ಆ ಡಾಕ್ಟ್ರೇಟ್ ಬಂದಿದ್ದನ್ನು ನಾನು ಸ್ವಾಗತಿಸ್ತೇನೆ. ಅವರು ಅದಕ್ಕೆ ಅರ್ಹರು ಅನ್ನೋದೇ ನನ್ನ ನಂಬಿಕೆ. ಆದರೆ ಅವರ ಇತ್ತೀಚಿನ ರಾಜಕೀಯ ನಿಲುವುಗಳೇನಿವೆ ಅದರ ಬಗ್ಗೆ ನನ್ನ ಆಕ್ಷೇಪ ಮತ್ತು ಭಿನ್ನಾಭಿಪ್ರಾಯಗಳಿವೆ. ಯಾಕೆಂದರೆ ಅನಂತ್ನಾಗ್ ಸಂಪೂರ್ಣವಾಗಿ ಈಗ ಬದಲಾಗಿದ್ದಾರೆ. ಜನತಾ ಪರಿವಾರದಲ್ಲಿ ಅವರು ರಾಜಕಾರಣ ಮಾಡುವ ಸಂದರ್ಭದಲ್ಲಿ ಇದ್ದದ್ದಕ್ಕೂ ಈಗ ಇರುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅನಂತ್ನಾಗ್ ಮೋದಿಯವರ ಭಕ್ತರಾಗಿದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು, ನಾನು ಅದು ಹೇಳ್ತಾ ಇಲ್ಲ. ಆದರೆ ಒಬ್ಬ ನಟನಾದವನು ಅವನು ಸಮಾಜಕ್ಕೆ ಹೇಗೆ ಸ್ಪಂದಿಸ್ತಾನೆ ಅನ್ನೋದು ನನಗೆ ಬಹಳ ಬಹಳ ಮುಖ್ಯವಾದದ್ದು. ಸೊ ಅವರು ಒಂದೊಮ್ಮೆ ಮೋದಿ ಭಕ್ತರಾಗದಿದ್ದರೆ ಅವರಿಗೆ ಈ ಪ್ರಶಸ್ತಿ ಸಿಗುತ್ತಿತ್ತ ಅನ್ನೋದು ನನ್ನೊಳಗೆ ನಾನು ಕೇಳಿಕೊಳ್ಳುವುದ ಪ್ರಶ್ನೆ. ಇವತ್ತಿನ ಕಾಲಘಟ್ಟದಲ್ಲಿ ಅಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ. ಎಲ್ಲ ಪ್ರಶಸ್ತಿಗಳನ್ನು ನೀವು ಬೇಕು ಅಂತಾದರೆ ನೀವು ಪ್ರಭುತ್ವದ ಜೊತೆಗೆ ಕೈ ಜೋಡಿಸಿರಬೇಕು ಅನ್ನುವ ಕಾಲಘಟ್ಟದಲ್ಲಿ ನಾವು ಇದ್ದೇವೆ. ಸೊ ಅನಂತ್ನಾಗಲೇ ಇತ್ತೀಚಿನ ಕೆಲವು ಸಂದರ್ಶನಗಳನ್ನು ನಾನು ಬೇರೆ ಬೇರೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಅವರ ರಾಜಕೀಯ ನಿಲುವುಗಳು ಏನಿವೆ ಆ ನಿಲುವುಗಳು ಆಕ್ಷೇಪಾರ್ಹವಾಗಿವೆ ಅನ್ನೋದು ನನ್ನ ಅನಿಸಿಕೆ ಅಂತ. ಅದ್ರ ಜೊತೆಗೆ ಅವರು ಮೊನ್ನೆ ಈ ಡಾಕ್ಟ್ರೇಟ್ ಬಂದ ಮೇಲೆ ಹೇಳಿದ್ರು, ನನಗೆ ಇದ್ರ ಬಗ್ಗೆ ಆಸಕ್ತಿ ಇರಲಿಲ್ಲ ನಿಜವಾಗಿ. ಸೊ ನನ್ನ ಹೆಂಡತಿ ಮತ್ತು ಮಗಳು ಈ ಪ್ರಶಸ್ತಿಯನ್ನು ಒಪ್ಪಿಕೊಳ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಒಪ್ಪಿಕೊಂಡೆ ಅಂದರು. ನೀವೇ ಒಪ್ಪಿಕೊಂಡಿದ್ದಾರೆ. ಡಾಕ್ಟರೇಟ್ ಪ್ರಶಸ್ತಿ ಅವರಿಗೆ ಬಂದಿದೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಿಂದ. ಆ ಕಾರ್ಯಕ್ರಮ ಕೂಡ ನಿನ್ನೆ ನಡೆಯಿತು. ಸೊ ನನಗೆಲ್ಲ ಈ ಸಂದರ್ಭದಲ್ಲಿ ಇದು ನೆನಪಾಯಿತು. ಸೊ ಒಬ್ಬ ನಟನಾದವನು ಸಮಾಜದ ಜೊತೆ ಯಾವ ರೀತಿ ಸ್ಪಂದಿಸಬೇಕು ಅಂತ ನನಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೆನಪಾಗ್ತಾರೆ. ರಾಜಕಾರಣಕ್ಕೆ ಪ್ರವೇಶ ಮಾಡೋದಕ್ಕೆ ಹಲವು ರೀತಿಯ ಒತ್ತಡಗಳು ಅವ್ರ ಮೇಲೆ ಇತ್ತು. ಸೊ ರಾಜ್ಕುಮಾರ್ ಅದನ್ನೆಲ್ಲ ತಿರಸ್ಕರಿಸಿತು. ನಾನು ಕನ್ನಡ ನಾಡಿನ ಕನ್ನಡಿಗರ ಮಗ, ಆದ್ದರಿಂದ ನಾನು
ರಾಜಕೀಯ ಪ್ರವೇಶ ಮಾಡಲಾರೆ ಅಂತ ಅಂದ್ರು. ಯಾವುದೇ ರಾಜಕೀಯ ವಿಚಾರಗಳಿಗೂ ಕೂಡ ರಾಜ್‌ಕುಮಾರ್ ಪ್ರತಿಕ್ರಿಯೆ ನೀಡ್ತಿರಲಿಲ್ಲ. ಆದರೆ ಕನ್ನಡದ ಪ್ರಶ್ನೆ ಬಂದಾಗ ಅವರು ಪ್ರತಿಕ್ರಿಯಿಸಿದ್ದ ರೀತಿಯನ್ನು ನಾವು ಗೋಕಾಕ್ ಚಳವಳಿಯ ಸಂದರ್ಭದಲ್ಲಿ ನೋಡಿದ್ದೀವಿ. ಆ ಕಾರಣಕ್ಕೆ ಡಾಕ್ಟರ್ ರಾಜ್‌ಕುಮಾರ್ ಗ್ರೇಟ್ ಆಗ್ತಾರೆ. ಅವರಿಗೆ ಗೊತ್ತಿತ್ತು, ನಾನು ನಟನಾಗಿದ್ದವನು ಒಂದು ರಾಜಕೀಯ ಪಕ್ಷದ ವಕ್ತಾರನಾಗಕೂಡದು ಅನ್ನುವ ಅರಿವು ಡಾಕ್ಟರ್ ರಾಜ್‌ಕುಮಾರ್ ಅವರಿಗಿತ್ತು. ಅಂಥ ಅರಿವು ಅನಂತ್ ನಾಗ್‌ರಲ್ಲಿ ಇದ್ದಂತೆ ಕಾಣ್ತಾ ಇದೆ. ಸೊ ಅಥವಾ ಇವತ್ತಿನ ಕಾಲಘಟ್ಟ ಕೂಡ ಬದಲಾಗಿದೆ. ಇವತ್ತು ಬಹುತೇಕ ನಟರುಗಳು ರಾಜಕೀಯದ ಭಾಗ ಆಗಿದ್ದಾರೆ. ಬಹಳಷ್ಟು ಮೋದಿ ಅವರ ಬಟ್ಟಂಗಿಗಳ ಸಂಖ್ಯೆ ನಟರಲ್ಲೂ ಹೆಚ್ಚುತ್ತಾ ಇದೆ. ಅಕ್ಷಯ್ ಕುಮಾರ್ ಅಂತ ಹಿಡಿದು ಗೊತ್ತಿದೆ ನಮಗೆ, ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ. ಆದ್ದರಿಂದ ಅನಂತ ನಾಗ್ ಕೂಡ ಇದಕ್ಕೆ ಹೊರತಲ್ಲ ಅನ್ನುವ ಮಾತನ್ನು ನಾನು ಹೇಳ್ತಾ ಇರೋದು. ಸೊ ಆದ್ದರಿಂದ ಅವರ ರಾಜಕೀಯ ನಿಲುವನ್ನು ವಿರೋಧಿಸ್ತಾ ಅವರು ಮನುಷ್ಯ ಪರವಾಗಿ ಇರಬೇಕು, ನಟರಾದವರು ಯಾರ್ದು ಬಟ್ಟಂಗಿ ಆಗಬಾರದು ಅನ್ನೋದು ನನ್ನ ನಂಬಿಕೆ. ಆದರೆ ನಟನಾಗಿ ಅವರ ಸಾಧನೆ ಅಪೂರ್ವವಾಗಿದೆ. ಆ ಸಾಧನೆಗೆ ಗೌರವ ಸಿಕ್ಕಿದೆ. ಈಗಲೂ ಕೂಡ ಅನಂತ್ ನಾಗ್ ತಮ್ಮ ಪಾತ್ರಗಳನ್ನು ಅತ್ಯದ್ಭುತವಾಗಿ ಅವರು ಅಭಿನಯಿಸ್ತಾರೆ. ವಯಸ್ಸಿಗೆ ತಕ್ಕದಾದ ಪಾತ್ರಗಳನ್ನು ಮಾಡ್ತಾರೆ. ಅವರು ಕೆಲಸವಿಲ್ಲದೆ ಕುಳಿತವರು ಅಲ್ಲವೇ ಅಲ್ಲ. ಆದರೆ ಅವರ ರಾಜಕೀಯ ನಿಲುವು ಬಗ್ಗೆ ಅವರು ಮತ್ತೊಮ್ಮೆ ಆಲೋಚನೆ ಮಾಡಲಿ ಅನ್ನೋದು ಈ ಸಂದರ್ಭದಲ್ಲಿ ನಾನು ಹೇಳುವ ಮಾತು. ಅನಂತ್ ನಾಗ್ ಅಂತ ನಟ ಬೇಕು, ಅನಂತ್ ನಾಗ್ ಅವರಂಥ ರಾಜಕೀಯ ನಿಲುವು ಇರುವವರಲ್ಲ ಅಂತ ಹೇಳ್ತಾ ಈ ಒಂದು ಮೀಡಿಯಾ ವಾಚ್ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.